ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲ ಅಂತ ಹೇಳಿದರೆ ಅವತ್ತು ಮನುಷ್ಯರನ್ನು ಮಾರಾಟ ಮಾಡ್ತಾ ಇದ್ದ ಒಂದು ಕಾಲ. ಇವತ್ತು ನೀವು ವಾರಕ್ಕೊಮ್ಮೆ ಸಂತೆಗೆ ಹೋಗಿಲ್ವಾ? ಯಾವ ಸಂತೆ? ಈ ಉತ್ತರ ಕರ್ನಾಟಕದಲ್ಲೆಲ್ಲ ಕಾಣ್ತದೆ. ಯಾವುದು? ದನವನ್ನು ಮಾರುವ ಸಂತೆ, ಆಡುಗಳನ್ನು ಮಾರುವ ಸಂತೆ, ಕೋಳಿಯನ್ನು ಮಾರುವ ಸಂತೆ. ಕಾಣುವುದಿಲ್ವ ನೀವು? ಎಲ್ಲ ನಾವು ಕಾಣ್ತಾ ಇದ್ದೇವೆ. ಆಡುಗಳನ್ನು ಮಾರುವುದು, ಕೋಳಿಗಳನ್ನು ಮಾರುವುದು. ಅದೇ ರೀತಿ 6ನೇ ಶತಮಾನದಲ್ಲಿ ಮನುಷ್ಯರನ್ನು ಮಾರುತ್ತಿದ್ದ ಸಂತೆಗಳಿತ್ತು. ಮನುಷ್ಯರನ್ನು ಮಾರಾಟ ಮಾಡ್ತಾ ಇದ್ದರು. ಮಾರಾಟ ಮಾಡುವ ಮನುಷ್ಯರನ್ನು ಇವನಿಷ್ಟು ಹಣಕ್ಕೆ ನಮಗೆ ಬೇಕಂತ ಹೇಳಿ ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಗುಲಾಮತ್ವದ ಸಂಕೋಲೆಯಲ್ಲಿ ಬಂದಿಯಾಗಿಟ್ಟು ಮನೆಯೆಲ್ಲ ಕೆಲಸಗಳನ್ನು ಮಾಡಿಸಿ ಅವರಿಗೆ ಕಷ್ಟ ಕೊಟ್ಟು ಅವರಿಗೆ ಸರಿಯಾದ ವ್ಯವಸ್ಥೆ ಕೊಡದೆ ಅವರನ್ನು ದೂರ ಮಾಡಿದ್ದು ಮನುಷ್ಯರನ್ನು ಮೃಗಕ್ಕಿಂತಲೂ ಕೀಳಾಗಿ ಕಾಣುತ್ತಿದ್ದ ಒಂದು ಸಮೂಹವಾಗಿತ್ತು 6ನೇ ಶತಮಾನ. ಆ ಸಂದರ್ಭದಲ್ಲಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ವಿರುದ್ಧ ಶಬ್ದವೆತ್ತಿದವರು. ಒಮ್ಮೆಲೆ ಗುಲಾಮತ್ವ ಎಂಬುದು ಇಲ್ಲದ ಮಾಡಲಿಕ್ಕೆ ಒಮ್ಮೆಲೆ ಸಾಧ್ಯವಿಲ್ಲ. ಅದನ್ನು ಹಂತವಾಗಿ ಅದನ್ನು ಇಲ್ಲದೆ ಮಾಡ್ತಾರೆ. ಆರಂಭದಲ್ಲಿ ತನ್ನ ಶಿಷ್ಯರಾದ ಅಬೂ ಮಸ್ಊದ್ ರಲಿಯಲ್ಲಾಹು ಅನ್ಹು ಅವರ ಬಳಿಗೆ ಹೋಗುವಾಗ ಒಂದು ದಿನ ಅಬೂ ಮಸ್ಊದ್ ರಲಿಯಲ್ಲಾಹು ಅನ್ಹು ತನ್ನ ದಾಸನಿಗೆ, ತನ್ನ ಗುಲಾಮನಿಗೆ ಚಾಟಿಯಲ್ಲಿ ಹುಡಿಲಿಕ್ಕೆ ಬೇಕಾಗಿ ಚಾಟಿಗೆ ಎತ್ತುತ್ತಾ ಇದ್ದಾರೆ. ಎತ್ತುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕರೀತ, ಯಾ ಅಬಾ ಮಸ್ಊದ್ ಇತ್ತಕಿಲ್ಲಾ, ಅಬಾ ಮಸ್ಊದ್ ಇತ್ತಕಿಲ್ಲಾ, ಅಲ್ಲಾಹರನ್ನು ಹೆದರಬೇಕು ನೀನು. ಗುಲಾಮನಿಗೆ ಅವನೊಬ್ಬ ಮನುಷ್ಯನಲ್ಲ, ಚಾಟಿಯಲ್ಲಿ ಹುಡಿಯುವುದೇಕೆ ಎಂದು ಹೇಳುವಾಗ ಅಬೂ ಮಸ್ಊದ್ ರಲಿಯಲ್ಲಾಹು ಅನ್ಹು ಅವರ ಚಾಟಿ ಕೆಳಗೆ ಬಿತ್ತು. ನಂತರ ಅಬೂ ಮಸ್ಊದ್ ರಲಿಯಲ್ಲಾಹು ಅನ್ಹು ಹೆದರಿ ನಡುಗ್ತಾರೆ. ಹೇಳುತ್ತಾರೆ ಅಬೂ ಮಸ್ಊದ್ ರಲಿಯಲ್ಲಾಹು ಅನ್ಹು ಗುಲಾಮನೊಂದಿಗೆ, ನಿನಗೆ ಹೊಡೆಯುವುದಿല്ലെಂದು ಮಾತ್ರವಲ್ಲ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನನಗೆ ಹೇಳಿದರಲ್ಲ, ನೀನು ಸ್ವತಂತ್ರ, ನೀನು ಗುಲಾಮನಲ್ಲ, ನೀನು ನಮ್ಮಂತೆ ಸಾಮಾನ್ಯ ಮನುಷ್ಯ, ಹೋಗಿಬಿಡು, ಸ್ವತಂತ್ರ ಮಾಡಿಬಿಡು. ಆ ಸಂದರ್ಭದಲ್ಲಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬೂ ಮಸ್ಊದ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಹೇಳ್ತಾ ಇದ್ದಾರೆ, ಅಬೂ ಮಸ್ಊದ್, ಒಂದು ವೇಳೆ ನೀನು ಹೊಡೆದಿದ್ದರೆ, ನೀನು ಆ ಚಾಟಿಯಲ್ಲಿ ಗುಲಾಮನಿಗೆ ಹೊಡೆದಿದ್ದರೆ ನಿನ್ನನ್ನು ನರಕ ತಿಂತಾಯಿತು, ನೀನು ನರಕಕ್ಕೆ ಹೋಗ್ತಾ ಇದ್ದೆ ಅಬೂ ಮಸ್ಊದ್, ಆ ರೀತಿ ಹೊಡೆಯಬಾರದು ಎಂದು ಹೇಳಿ ಗುಲಾಮತ್ವದ ಸಂಕೋಲೆಯಿಂದ ಒಬ್ಬೊಬ್ಬರನ್ನಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಸಲ್ಮಾನ್ ರಲಿಯಲ್ಲಾಹು ಅನ್ಹು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಬಂದು ಹೇಳ್ತಾರೆ, ಯಾ ರಸೂಲಲ್ಲಾಹ್, ನನ್ನನ್ನು ಬಿಡುಗಡೆ ಮಾಡಬೇಕಾದರೆ ನನ್ನ ಯಜಮಾನ ಹೇಳ್ತಾ ಇದ್ದಾನೆ 300 ಖರ್ಜೂರದ ಮರ ಕೊಡಬೇಕಂತೆ. ಅರೇಬಿಯಾದ ಅತ್ಯಂತ ದೊಡ್ಡ ಫಸಲ್ ಅಂತ ಹೇಳಿದರೆ, ಅತ್ಯಂತ ದೊಡ್ಡ ಬಿಸಿನೆಸ್ ಅಂತ ಹೇಳಿದರೆ ಖರ್ಜೂರದ ಬಿಸಿನೆಸ್. ಅದು ಆರೋಗ್ಯಕ್ಕೂ ಕೂಡ ಭಾರಿ ಒಳ್ಳೆಯದು. ಖರ್ಜೂರ ನೋಡಿಲ್ವಾ? ಅದರಲ್ಲೂ ಕೂಡ ಮದೀನಾದ ಖರ್ಜೂರಕ್ಕೆ ಪ್ರಪಂಚದಲ್ಲಿ ದೊಡ್ಡ ಬೆಲೆ ಇದೆ. ಅಜ್ವಾ ಎಂಬ ಒಂದು ಖರ್ಜೂರವಿದೆ, ಹಲವಾರು ರೋಗಗಳಿಗೆ ಅದರಲ್ಲಿ ಶಮನವಿದೆ. ಖರ್ಜೂರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕಾಗಿ ವ್ರತಾನುಷ್ಠಾನದ ಸಮಯದಲ್ಲಿ ರೋಜ ಬಿಡುವಾಗ ನಾವು ಖರ್ಜೂರ ತಿನ್ನೋದು ಅದಕ್ಕೆ ಬೇಕಾಗಿ. ಅದರ ಮಹತ್ವ ಹೇಳಲಿಕ್ಕೆ ಒಂದು ದೊಡ್ಡ ಬಯಾನ ಅದಕ್ಕೆ ಬೇಕು, ನಮಗೆ ಒಂದು ದೊಡ್ಡ ಸ್ಪೀಚ್ ಅದಕ್ಕೆ ಬೇಕು. ಅಂತಹ ಈ ಖರ್ಜೂರದ 300 ಮರಗಳು ಬೇಕು. ಯಾರು ಕೊಡ್ತಾರೆ? ಹುಜೂರ್ ಅವರೇ, ಒಂದು ಮರ ಕೂಡ ನನ್ನ ಕೈಯಲ್ಲಿಲ್ಲ, ನನ್ನೊಂದಿಗೆ 300 ಮರ ಕೊಟ್ಟರೆ ಮಾತ್ರ ನನ್ನನ್ನು ಬಿಡುಗಡೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಎಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಹೇಳುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗುಲಾಮತ್ವದಿಂದ ಬಿಡುಗಡೆ ಮಾಡಲಿಕ್ಕೆ ಬೇಕಾಗಿ ಏನು ಮಾಡಲಿಕ್ಕೆ ಕೂಡ ತಯಾರು. ಸ್ವಹಾಬಿಗಳೊಂದಿಗೆ ಕೇಳ್ತಾರೆ, ಯಾರಿದ್ದೀರಿ ನನ್ನ ಸಲ್ಮಾನನ್ನು ಗುಲಾಮತ್ವದ ಸಂಕೋಲೆಯಿಂದ ಬಿಡುಗಡೆ ಮಾಡಲಿಕ್ಕೆ ಖರ್ಜೂರದ ಮರ ಕೊಡುವವರು ಯಾರಿದ್ದೀರಿ? ಕೆಲವರು 10 ಹೇಳಿದರು, ಕೆಲವರು 20 ಹೇಳಿದರು, 50 ಹೇಳಿದರು, 100 ಹೇಳಿದರು. ಆ ರೀತಿ 300 ಖರ್ಜೂರದ ಮರಗಳಲ್ಲಿ ಸ್ಪಾನ್ಸರ್ ಆಯಿತು. ಚಂದ ಮಾಡಿದರು. ಚಂದ ಮಾಡಿ ಖರ್ಜೂರದ ತೋಟ ಕೊಟ್ಟು ಸಲ್ಮಾನ್ ರಲಿಯಲ್ಲಾಹು ಅನ್ಹು ಅವರನ್ನು ಅಲ್ಲಿ ಬಿಡುಗಡೆ ಮಾಡಿಬಿಟ್ರು. ಉಮಯ್ಯತ್ ಎಂದು ಕರೆಯಲ್ಪಡುವ ಅರೇಬಿಯಾದ ಬಲಾಢ್ಯನಾದ ಮನುಷ್ಯ ಮಹಾನರಾದ ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರಿಗೆ ಹೊಡೆಯುತ್ತಾ ಬಡಿಯುತ್ತಾ ತೊಂದರೆ ಕೊಡುತ್ತಾ ಅರೇಬಿಯಾದ ಆ ಸುಡು ಬಿಸಿಲಿನಲ್ಲಿ ಅಂಗಾತ ಮಲಗಿಸಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರ ಮೇಲೆ ಇಟ್ಟು ತುಂಬಾ ನೋವು ಕೊಡ್ತಾ ಇದ್ದ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ದೊಡ್ಡ ಹಣವನ್ನು ಕೊಟ್ಟು ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರನ್ನು ಸ್ವತಂತ್ರ ಮಾಡಿ ತರ್ತಾರೆ. ಆ ಬಿಲಾಲ್ ರಲಿಯಲ್ಲಾಹು ಅನ್ಹು ಇಡೀ ಅರೇಬಿಯಾ
ಕರಿಯ ಮನುಷ್ಯರನ್ನು ದೂರ ಮಾಡ್ತಾ ಇದ್ರು, ಎಲ್ಲರೂ ಕೂಡ ಕರಿಯ ಮನುಷ್ಯರನ್ನು ದೂರ ಸರಿಸ್ತಾ ಇದ್ರು. ಅಂತಹ ಅರೇಬಿಯಾದಲ್ಲಿ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಮಾಡಿದರು ಗೊತ್ತಾ? ಕಾಬಾಲಯದ ಮೇಲೆ ಬಿಲಾಲ್ ರದಿಯಲ್ಲಾಹು ಅನ್ಹು ಅವರನ್ನು ನಿಲ್ಲಿಸಿ ದೊಡ್ಡ ಸ್ಥಾನವನ್ನು ಕೊಟ್ಟರು ಮಕ್ಕಾ ಫತ್ಹಿನಲ್ಲಿ ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಮತ್ತೊಬ್ಬರಿದ್ರು ಕರಿಯನಾದ ಕಪ್ಪು ವ್ಯಕ್ತಿ ಝೈದ್ ಬಿನ್ ಹಾರಿಸಾ ರದಿಯಲ್ಲಾಹು ಅನ್ಹು. ಝೈದ್ ಬಿನ್ ಹಾರಿಸಾ ಅವರಿಗೆ ಹುಜೂರ್ ಅವರಂತ ಹೇಳಿದರೆ ಕೇವಲ ಹೇಳುವುದು ಮಾತ್ರವಲ್ಲ, ಮಾಡಿ ತೋರಿಸುವವರಾಗಿದ್ದರು. ಅವರೇನು ಮಾಡಿದ್ರು ಗೊತ್ತಾ? ತನ್ನ ಸುಂದರಿಯಾದ ಝೈನಬಾ ಎಂಬ ಮಹಿಳೆ ಹೆಣ್ಣನ್ನು, ಝೈನಬಾ ಎಂಬ ಪ್ರವಾದಿವರಿಯರ ಸುಂದರಿಯಾದ ಹೆಣ್ಣನ್ನು ಝೈದ್ ಬಿನ್ ಹಾರಿಸಾ ಎಂಬ ಕಪ್ಪು ವ್ಯಕ್ತಿಗೆ ಮದುವೆ ಮಾಡಿಕೊಟ್ರು. ಪ್ರಪಂಚದಲ್ಲಿ ಯಾರಿದ್ದಾರೆ ಈ ರೀತಿ ಕರಿ ಬಿಳಿ ಎಂಬ ಅಸ್ಪೃಶ್ಯತಾ ಮನೋಭಾವದ ವಿರುದ್ಧ ಧ್ವನಿ ಎತ್ತಿ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿ ತೋರಿಸಿದ ಒಬ್ಬ ಲೀಡರ್ ಮುಹಮ್ಮದ್ ಪೈಗಂಬರ್ ಅಲ್ಲದೆ ಇನ್ನೊಬ್ಬರನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಆ ಝೈದ್ ಬಿನ್ ಹಾರಿಸಾ ಅವರನ್ನಾಗಿತ್ತು ರೋಮ್ ಎಂದು ಕರೆಯಲ್ಪಡುವ ದೊಡ್ಡ ಸಾಮ್ರಾಜ್ಯದ ವಿರುದ್ಧ ಯುದ್ಧಕ್ಕೆ ಬೇಕಾಗಿ ಮುಸ್ಲಿಂ ಸೈನ್ಯ ಹೋಗುವಾಗ ಅದರ ಲೀಡರ್ಶಿಪ್ ಕೊಟ್ಟದ್ದು ಮುಅತಜ್ ಯುದ್ಧದಲ್ಲಿ ಲೀಡರ್ಶಿಪ್ ಕಪ್ಪು ವ್ಯಕ್ತಿಯಾಗಿರುವ ಝೈದ್ ಬಿನ್ ಹಾರಿಸಾ ರದಿಯಲ್ಲಾಹು ಅನ್ಹು ಅವರಿಗಾಗಿತ್ತು. ಇಸ್ಲಾಮಿನಲ್ಲಿ ಕರಿ ಬಿಳಿ, ಉಚ್ಚ ನೀಚ, ದೊಡ್ಡವ ಚಿಕ್ಕವ, ಶ್ರೀಮಂತ ಧನಿಕ ಎಂಬ ಯಾವುದೇ ಒಂದು ವ್ಯತ್ಯಾಸವಿಲ್ಲ. ಇವತ್ತು ಕೂಡ ನೀವು ನೋಡಿ ಮಸೀದಿಗೆ ಹೋಗಿ ನೋಡುವಾಗ ಅದು ಮಕ್ಕಾ ಆಗಿರಲಿ, ಅದು ಮದೀನಾ ಆಗಿರಲಿ, ಅಲ್ಲಿ ಸಣ್ಣವರು ಚಿಕ್ಕವರು, ದೊಡ್ಡವರು ಶ್ರೀಮಂತರು ಬಡವರು, ಕಪ್ಪು ಬಿಳಿ ವ್ಯತ್ಯಾಸವಿಲ್ಲ. ಎಲ್ಲರೂ ಪರಸ್ಪರ ಭುಜಕ್ಕೆ ಭುಜ ತಾಗಿಸಿಕೊಂಡು ಮಸೀದಿಯಲ್ಲಿ ನಿಲ್ಲುತ್ತಾರೆ. ಕರಿಯನ ಭುಜಕ್ಕೆ ಬಿಳಿಯನ ಭುಜ, ಶ್ರೀಮಂತನ ಭುಜಕ್ಕೆ ಬಡವನ ಭುಜ. ಕೆಲವೊಮ್ಮೆ ಬೇಗ ಬಂದಿರುವಂತಹ ಕರಿಯ ಮನುಷ್ಯ ಮುಂಭಾಗದಲ್ಲಿರ್ತಾರೆ, ನಂತರ ಬಂದ ಬಿಳಿಯ ಮನುಷ್ಯ ಅವನ ಕಾಲ ಬುಡಕ್ಕೆ ಬಂದು ಬೀಳುವಂತಹ ಒಂದು ಸಿಸ್ಟಮ್ ಇಸ್ಲಾಮಿನಲ್ಲಿ ತರುವುದರ ಮೂಲಕ ಅಸ್ಪೃಶ್ಯತೆಯ ಆಳವೇರಿದ ಬೇರುಗಳನ್ನು ಕಿತ್ತೆಸೆದು ಬಿಡುತ್ತಾರೆ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.